ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ ಧಾರವಾಡಗೆ ಸ್ವಾಗತ. ನಾನು ಶಿವಪ್ಪ ಅಜ್ಜೂರ್, ಕನ್ನಡ ಉಪನ್ಯಾಸಕ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳಲ್ಲಿ ನಾವು ಈ ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂತಹ ಪರಿಕಲ್ಪನೆಗಳಲ್ಲಿ ಒಂದಾದ ನಾಮಪದ ಎಂಬ ಪರಿಕಲ್ಪನೆಯನ್ನು ಕೂಲಂಕುಷವಾಗಿ ಚರ್ಚಿಸಿದೆವು. ಅದರಲ್ಲಿ ನಾಮಪದ ಅಂದರೆ ಏನು, ನಾಮ ಪ್ರಕೃತಿಗಳು ಅಂದರೆ ಏನು, ಹಾಗೂ ನಾಮಪದದಲ್ಲಿರ್ತಕ್ಕಂಥ ವಿಧಗಳ್ಯಾವ್ಯಾವು ಅಂತಕ್ಕಂತಹ ಪರಿಕಲ್ಪನೆಗಳನ್ನು ನಾವು ಅರ್ಥ ಮಾಡಿಕೊಂಡೆವು. ಆದರೆ ಇವತ್ತಿನ ತರಗತಿಗಳಲ್ಲಿ ನಾವು ಏನು ಮಾಡೋಣ ಅಂತಂದರೆ, ನಾಮಪದದ ನಂತರ ಬರ್ತಕ್ಕಂಥ ಒಂದು ಪರಿಕಲ್ಪನೆ ಯಾವುದು ಅಂತಂದರೆ ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ. ಈ ವಿಭಕ್ತಿ ಪ್ರತ್ಯಯಗಳು ಕನ್ನಡ ವ್ಯಾಕರಣದೊಳಗೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಈ ವಿಭಕ್ತಿ ಪ್ರತ್ಯಯಗಳು ಇಲ್ಲ ಅಂತಂದರೆ ನಮಗೆ ಕನ್ನಡವನ್ನು ಮಾತನಾಡಲು, ಕನ್ನಡವನ್ನು ಅರ್ಥೈಸಿಕೊಳ್ಳಲು, ಕನ್ನಡವನ್ನು ಬೇರೆದವರಿಗೆ ತಿಳಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿ ಮಾತಾಡಿದರೆ ಮಾತ್ರ ಕನ್ನಡಕ್ಕೆ ಒಂದು ಸ್ವಾದ ಅಂತಕ್ಕಂಥದ್ದು ಬರುತ್ತೆ. ವಿಭಕ್ತಿ ಪ್ರತ್ಯಯಗಳು ಇಲ್ಲ ಅಂತಂದರೆ ಕನ್ನಡ ವ್ಯಾಕರಣದಲ್ಲಿ ನಾವು ವಾಕ್ಯಗಳನ್ನು ಮಾಡಲು ಸಾಧ್ಯವೇ ಆಗ್ತಿರಲಿಲ್ಲ, ಹಾಗೂ ವಾಕ್ಯಗಳನ್ನು ಬರೆಯಲು ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ವಿಭಕ್ತಿ ಪ್ರತ್ಯಯಗಳು ಈ ಕನ್ನಡ ವ್ಯಾಕರಣದೊಳಗೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುವುದರಿಂದ ಪರೀಕ್ಷಾ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವುಗಳ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ರೀತಿಯ ಕ್ವಶನ್ಗಳನ್ನು ಕೇಳಿದ್ದಾರೆ. ಆದರೆ ಈ ಕ್ವಶನ್ಗಳಿಗೆ ಯಾವ ರೀತಿಯಾಗಿ ನಾವು ಉತ್ತರಗಳನ್ನು ಹಾಕಬೇಕು, ಹಾಗೂ ಈ ಕ್ವಶನ್ಗಳನ್ನು ನಾವು ಉತ್ತರಗಳನ್ನು ನೀಡಬೇಕಾಗಿತ್ತು ಅಂತಂದರೆ ವಿಭಕ್ತಿ ಪ್ರತ್ಯಯಗಳನ್ನು ಯಾವ ರೀತಿಯಾಗಿ ತಿಳ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಕ್ಲಾಸ್ ಒಳಗೆ ಈ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ಏನು ವಿಭಕ್ತಿ ಪ್ರತ್ಯಯ ಅಂತಂದರೆ, ವಿದ್ಯಾರ್ಥಿಗಳೇ ನೋಡಿ, ವಿಭಕ್ತಿ ಪ್ರತ್ಯಯಗಳು ಅಂತಂದರೆ ಈ ಪ್ರತ್ಯಯಗಳು ಅಂಥೇಳಿ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೀನಿ. ಪ್ರತ್ಯಯಗಳು ಅಂತಂದರೆ ಈ ಪ್ರಕೃತಿಗಳು, ನಾಮ ಪ್ರಕೃತಿಗಳಿಗೆ ನಾವು ಪ್ರತ್ಯಯಗಳು ಅಂತಲೂ ಕರಿಬಹುದು. ಹಾಗಾದರೆ ನಾಮ ಪ್ರಕೃತಿಗಳು ನೋಡ್ರಿ, ಇಲ್ಲಿ ನಾಮ ಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಗಳನ್ನು, ನಾಮ ಪ್ರಕೃತಿಗಳಿಗೆ ಕೆಲವೊಂದಿಷ್ಟು ಪ್ರತ್ಯಯಗಳು ಸೇರ್ತಾವ. ಆ ಪ್ರತ್ಯಯಗಳನ್ನು ನಾವು ಏನಂತ ಕರಿತೀವಿ, ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ ಕರಿತೀವಿ. ನಾಮ ಪ್ರಕೃತಿಗಳಿಗೆ ಕೆಲವೊಂದಿಷ್ಟು ಪ್ರತ್ಯಯಗಳು ಸೇರ್ಕೊಳ್ತಾವ. ಆ ಪ್ರತ್ಯಯಗಳಿಗೆ ಏನಂತ ಕರಿತೀವಿ ಅಂದರೆ ನಾಮ ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ ಕರಿತೀವಿ. ಅಂದರೆ ನಾಮ ವಿಭಕ್ತಿ ಪ್ರತ್ಯಯಗಳು ಏನದಾವಲ್ಲ, ಈ ಪ್ರತ್ಯಯಗಳು ಏನದಾವಲ್ಲ, ಈ ಪ್ರತ್ಯಯಗಳಿಗೆ ಯಾವುದೇ ರೀತಿಯಾದಂಥ ಅರ್ಥವಿರೋದಿಲ್ಲ. ಆದರೆ ಇಡೀ ವಾಕ್ಯದ ಅರ್ಥವು ಆ ಪ್ರತ್ಯಯಗಳ ಮೇಲೆ ನಿಂತಿರ್ತದೆ. ಹಾಗಾಗಿ ಈ ಪ್ರತ್ಯಯಗಳು ಅಷ್ಟು ಮಹತ್ವವನ್ನು ಇಲ್ಲಿ ಪಡ್ಕೊಳ್ತಾವ. ನೋಡ್ರಿ, ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳಿಗೆ ಸೇರಿಕೊಂಡು, ನಾಮ ಪ್ರಕೃತಿಗಳಿಗೆ ಸೇರಿ ಏನು ಮಾಡ್ತಾವ, ಬೇರೆ ಅರ್ಥವನ್ನು ಉಂಟು ಮಾಡ್ತಕ್ಕಂತಹ ಊ ಅಂತಕ್ಕಂಥದ್ದಾಗಿರ್ಬೋದು, ಊ ಅನ್ನುವ ಪ್ರತ್ಯಯ, ಅಣ್ಣು ಅಂತಕ್ಕಂಥ ಪ್ರತ್ಯಯ, ಇಂದ ಅಂತಕ್ಕಂಥ ಪ್ರತ್ಯಯ, ಗೆ ಅಂತಕ್ಕಂಥ ಪ್ರತ್ಯಯ, ಕೆ ಅಂತಕ್ಕಂಥದ್ದು, ದೆಸೆಯಿಂದ ಅಂತಕ್ಕಂಥ ಪ್ರತ್ಯಯ, ಅ ಮತ್ತು ಅಲ್ಲಿ ಎಂಬ ಮುಂತಾದ ಪ್ರತ್ಯಯಗಳು ಸೇರಿ ಏನಾಗ್ತವ, ವಿಭಕ್ತಿ ಪ್ರತ್ಯಯಗಳು ಆಗ್ತವ. ವಿದ್ಯಾರ್ಥಿಗಳೇ, ಈ ಪ್ರತ್ಯಯಗಳು ನಮ್ಮ ಕನ್ನಡ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ, ಕನ್ನಡವನ್ನು ಸ್ವಾದಿಷ್ಟವಾಗಿ ನಮಗೆ ಕೇಳಿಸಿಕೊಳ್ಳಲು ಮತ್ತು ಮಾತನಾಡಲು ಆಗಬೇಕಾಗಿತ್ತು ಅಂದರೆ ಇವು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇವಷ್ಟೇ ಅದಾವನ್ರಿ, ಇನ್ನೂ ಇದೆ, ಪ್ರತ್ಯಯಗಳು ಬಹಳ ಇವೆ. ಅದರಲ್ಲಿಯೂ ಕನ್ನಡದೊಳಗೆ ಇಂತಹ ಪ್ರತ್ಯಯಗಳಿಗೆ ನೋಡ್ರಿ, ಯಾವುದೇ ರೀತಿಯಾದಂಥ ಇವುಗಳಿಗೆ ಸ್ವತಂತ್ರವಾದ ಅರ್ಥವಿರುವುದಿಲ್ಲ. ನೋಡ್ರಿ, ಯಾವುದೇ ಸ್ವತಂತ್ರ ಅರ್ಥ ಇಲ್ಲ. ಹೂ ಅಂತಂದ್ರೆ ಅದಕ್ಕೇನು ಅರ್ಥನೇ ಕೊಡೋದಿಲ್ಲ. ಅದೇ ಹಣ್ಣು ಅಂತಕ್ಕಂಥದ್ದಿದ್ರೆ ಅದಕ್ಕೇನು ಅರ್ಥನೇ ಕೊಡಲ್ಲ. ಇಂದ ಅಂತಿದ್ರೆ ಏನು ಅರ್ಥನೇ ಇಲ್ಲ. ಹಾಗಾಗಿ ಈ ಪ್ರತ್ಯಯಗಳಿಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರವಾದ ಅರ್ಥವಿಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಹಾಗಾದರೆ ಏನಿದು ವಿಭಕ್ತಿ ಪ್ರತ್ಯಯ ಅಂತಂದರೆ, ಇದು ಅರ್ಥ ಮಾಡ್ಕೋಬೇಕಾಗಿತ್ತಂದರೆ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು, ವಾಕ್ಯಗಳನ್ನು ಗಮನದಲ್ಲಿಡಬೇಕಾಗತ್ತೆ. ನೋಡಿ, ಇಲ್ಲಿರ್ತಕ್ಕಂತಹ ವಾಕ್ಯವನ್ನು ನೋಡಿ, ಪದಗಳಿದೆ ಇಲ್ಲಿ. ನದಿ ದಡ ಮಾವಿನ ತೋಟ ಇದೆ. ಅದನ್ನು ನೀವು ಹೆಂಗೆ ಬೇಕಾದ ಓದ್ರಿ, ಅದು ನಮಗೆ ಅಷ್ಟು ಚೆನ್ನಾಗಿ ಅರ್ಥ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾವು ನದಿ ಅಂತ ಓದ್ತೀವಿ, ದಡ ಮಾವಿನ ತೋಟ ಇದೆ ಅಂಥೇಳಿ ಓದ್ತೀವಿ. ಆದರೆ ಇವುಗಳಿಗೆ ಪ್ರತ್ಯಯಗಳನ್ನು ಸೇರಿಸಿದ ನಂತರ ನೋಡ್ರಿ, ನದಿ ಅಂತಕ್ಕಂಥದ್ದು ಪದವನ್ನು ಹಾಗೆ ಇಟ್ಟು ದಡ ಅಂತಕ್ಕಂಥ ಪದದಲ್ಲಿ
ದಡದಲ್ಲಿ, ನದಿ ದಡದಲ್ಲಿ ಮಾವಿನ ತೋಟ ಇದೆ. ನೋಡ್ರಿ, ಬರೀ ಇಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಬಂದು ಸೇರಿಕೊಂಡ ನಂತರ ಈ ವಾಕ್ಯ ಪೂರ್ಣವಾಗಿ ಅರ್ಥವಾಗುವ ರೀತಿಯಲ್ಲಿ ನಮಗೆ ಕ್ರಿಯೇಟ್ ಆಗುತ್ತೆ. ನದಿ ದಡದಲ್ಲಿ ಮಾವಿನ ತೋಟವಿದೆ ಅಂತಕ್ಕಂಥ ಅರ್ಥ ಬರಬೇಕಾಗಿತ್ತು ಅಂದರೆ ನಮಗೆ ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಬಹಳ ಮಹತ್ವ ಸ್ಥಾನವನ್ನು ಪಡಿತೈತಿ. ಹಾಗಾಗಿ ಈ ವಿಭಕ್ತಿ ಪ್ರತ್ಯಯಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ನೋಡ್ರಿ, ಇಲ್ಲಿ ನದಿ ಅಂತಕ್ಕಂಥ ಪದ ಇದೆ, ದಡ ಅಂತಕ್ಕಂಥ ಪದ ಇದೆ, ಮಾವಿನ ತೋಟ ಇದೆ, ಇದೆ ಅಂತಕ್ಕಂಥ ಪದ ಇದೆ. ಇವನ್ನೆಲ್ಲ ಕೂಡಿಸಿ ಓದಿದರೆ ನದಿ ದಡದಲ್ಲಿ ಮಾವಿನ ತೋಟವಿದೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇನ್ನು ಎರಡನೇ ಸೆಂಟೆನ್ಸ್ನಲ್ಲಿ ನೋಡ್ರಿ, ಜನರು ದೋಣಿ ಕುಳಿತು ನದಿ ದಾಟುತ್ತಾರೆ. ಅಂದರೆ ಜನರದಾರ, ದೋಣಿ ಐತಿ, ಕುಳಿತ್ಕೋತಾರ, ನದಿ ದಾಟ್ತಾರ. ಅಂದರೆ ಒಂದು ಪೂರ್ಣ ಸೆಂಟೆನ್ಸಿನ ಅರ್ಥವನ್ನು ಇಲ್ಲಿ ಏನಾಗ್ತಿಲ್ಲ, ನಮಗೆ ಕೊಡ್ತಿಲ್ಲ ಇದು. ಹಾಗಾಗಿ ಏನಾಗಬೇಕಾಗಿತ್ತು ಅಂತಂದರೆ ಜನರು, ದೋಣಿ ಇದೆ, ಹಾಗಾಗಿ ಇಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಹಚ್ಚಿದ್ವಿ ಅಂತಂದರೆ ಜನರು ದೋಣಿಯಲ್ಲಿ ಕುಳಿತು, ನೋಡ್ರಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ಅಂತಕ್ಕಂಥ ಪ್ರತ್ಯಯವನ್ನು ದೋಣಿಯಲ್ಲಿ ಕುಳಿತು ನದಿ ದಾಟುತ್ತಾರೆ. ದೋಣಿಯಲ್ಲಿ ಕುಳಿತು ಆಗಬೇಕಾಗಿತ್ತು ಅಂತಂದರೆ ಇಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಬಹಳ ಮಹತ್ವದ ಸ್ಥಾನವನ್ನು ಪಡೀತು. ಈ ರೀತಿಯಾಗಿ ಪ್ರತ್ಯಯಗಳು ನಮ್ಮ ಕನ್ನಡ ವ್ಯಾಕರಣದೊಳಗೆ ಮಹತ್ವದ ಸ್ಥಾನವನ್ನು ಪಡಿತಾವೆ. ಅದೇ ರೀತಿ ನೋಡ್ರಿಲಿ, ನಮ್ಮ ತಾಯಿ ನೀರು ನದಿ ತಂದಳು. ಏನು ಅರ್ಥನೇ ಆಗಂಗಿಲ್ಲ ಇದು. ನಮ್ಮ ತಾಯಿ ನೀರು ನದಿ ತಂದಳು ಏನಾಯ್ತು ಇಲ್ಲಿ? ಹಾಗಾಗಿ ಇದಕ್ಕೆ ಏನಾದರೂ ನಾವು ನಮ್ಮ ತಾಯಿ ನೀರನ್ನು ಅನ್ನುವಂತಕ್ಕಂಥ ಪ್ರತ್ಯಯವನ್ನು ಹಚ್ಚಿದ್ವಿ ಅಂತಂದರೆ, ನೀರನ್ನು ನದಿ ಅಂತಕ್ಕಂಥ ಪ್ರತ್ಯಯಕ್ಕೆ ಇಂದ ಪ್ರತ್ಯಯವನ್ನು ಹಚ್ಚಿದರೆ ನದಿಯಿಂದ ತಂದಳು. ನಮ್ಮ ತಾಯಿ ನೀರನ್ನು ನದಿಯಿಂದ ತಂದಳು. ನೋಡ್ರಿ, ಇದನ್ನು ಬಿಟ್ವಿ ಅಂದರೆ, ನೀರನ್ನು ನದಿಯಿಂದ ಬಿಟ್ವಿ ಅಂದರೆ ನಮ್ಮ ತಾಯಿ ನೀರು ನದಿ ತಂದಳು, ಅದಕ್ಕೆ ಅರ್ಥವೇ ಇರಂಗಿಲ್ಲ ಆ ವಾಕ್ಯಕ್ಕೆ. ಅದೇ ಪ್ರತ್ಯಯಗಳನ್ನು ನಾವೇನಾದರೂ ಅದಕ್ಕೆ ಹಚ್ಚಿದ್ವಿ ಅಂತಂದರೆ ನಮ್ಮ ತಾಯಿ ನೀರನ್ನು ನದಿಯಿಂದ ತಂದಳು ಅಂಥೇಳಿ ಆ ವಾಕ್ಯ ಪರಿಪೂರ್ಣವಾದ ಅರ್ಥವನ್ನು ಕೊಡ್ತೈತಿ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಇದಕ್ಕೆ ಕಾರಣವೇ ಈ ಪ್ರತ್ಯಯಗಳು. ಇದಕ್ಕೆ ಕಾರಣ ಇಲ್ಲಿ ಅನ್ನು ಅಂತಕ್ಕಂಥ ಪ್ರತ್ಯಯ ಇದೆ ಮತ್ತು ಇಲ್ಲಿ ಇಂದ ಅಂತಕ್ಕಂಥ ಪ್ರತ್ಯಯ ಇದೆ. ಹಾಗಾಗಿ ಇದು ವಾಕ್ಯ ಪರಿಪೂರ್ಣ ಅರ್ಥವನ್ನು ನೀಡಿತು. ಇನ್ನೊಂದಿದೆ ನೋಡ್ರಿ, ಇಲ್ಲಿ ಈ ನದಿ ಮೀನುಗಳು ಹೆಚ್ಚು. ಈ ನದಿ ಮೀನುಗಳು ಹೆಚ್ಚು ಅಂಥೇಳಿ ಎಲ್ಲಾದರೂ ಓದಿದ್ವಿ ಅಂತಂದರೆ ನಮಗೆ ಈ ವಾಕ್ಯದ ಅರ್ಥವೇ ಆಗೋದಿಲ್ಲ. ಹಾಗಾಗಿ ಈ ನದಿಯಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯವನ್ನು ಹಚ್ಚಿದ್ವಿ ಅಂತಂದರೆ ಈ ನದಿಯಲ್ಲಿ ಮೀನುಗಳು ಹೆಚ್ಚು. ಅಂದರೆ ಒಂದು ಯಾವುದೋ ನದಿ ಇದೆ, ಆ ನದಿ ಒಳಗೆ ಮೀನು ಜಾಸ್ತಿ ಅದಾವ ಅಂತಕ್ಕಂಥ ಒಂದು ವಾಕ್ಯವನ್ನು ಮಾಡಬೇಕಾಗಿತ್ತು ಅಂದರೆ ನಮಗೆ ಈ ನದಿಯಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯದ ಅವಶ್ಯಕತೆ ಬೀಳ್ತದೆ. ಈ ರೀತಿಯಾಗಿ ಕನ್ನಡದಲ್ಲಿ ಪ್ರತಿಯೊಂದು ವಾಕ್ಯದ ಅರ್ಥವನ್ನು ನಾವು ಅರಿಬೇಕಾಗಿತ್ತು ಅಂತಂದರೆ, ತಿಳಿದುಕೊಳ್ಬೇಕಾಗಿತ್ತು ಅಂತಂದರೆ, ಅವುಗಳನ್ನು ಗ್ರಹಿಸಬೇಕಾಗಿತ್ತು ಅಂತಂದರೆ ನಮಗೆ ಈ ವಿಭಕ್ತಿ ಪ್ರತ್ಯಯಗಳು ಅಂತಕ್ಕಂತಹ ಕಾನ್ಸೆಪ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಏನಿದೆ ಅಂತಂದರೆ ನೋಡ್ರಿ, ಇಲ್ಲಿ ಪೂರ್ಣ ಸೆಂಟೆನ್ಸ್ಗಳು ಬರ್ತಾವೆ ಇಲ್ಲಿ. ಹಾಗಾದರೆ ಏನು ನೋಡ್ರಿ, ಇಲ್ಲಿ ದಿನನಿತ್ಯ ನಾವು ಬಳಸ್ತಿರ್ತೀವಿ, ಅವು ಅಲ್ಲಿಗೆ ಹೋದ, ಇವು ಇಲ್ಲಿಗೆ ಹೋದ ಅಂಥೇಳಿ. ಅವುಗಳ ಮುಂದೆ ಯಾವ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡ್ಕೊಳ್ತೀವಿ ಅಂತಂದರೆ ನೋಡ್ರಿ, ಇಲ್ಲೊಂದು ರಾಮನು ಕಾಡಿಗೆ ಹೋದನು. ನೋಡ್ರಿ, ರಾಮನು ಕಾಡಿಗೆ ಹೋದನು ಅಂತಕ್ಕಂಥದ್ದು ಇಲ್ಲಿ ಗೆ ಅಂತಕ್ಕಂಥ ಪ್ರತ್ಯಯ ಸೇರಿಕೊಂಡು ಆ ವಾಕ್ಯವನ್ನು ಪರಿಪೂರ್ಣವಾಗಿ ಮಾಡಿದೆ. ರಾಮನು ಕಾಡಿಗೆ ಹೋದನು ಅಂತಕ್ಕಂಥದ್ರಲ್ಲಿ ಗೆ ಅಂತಕ್ಕಂತಹದ್ದನ್ನು ಪ್ರತ್ಯಯವನ್ನು ಹಚ್ಚಿಕೊಂಡು, ವಿಭಕ್ತಿ ಪ್ರತ್ಯಯವನ್ನು ಹಚ್ಚಿಕೊಂಡು ಏನಾಗುತ್ತೆ, ಆ ವಾಕ್ಯವನ್ನು ಪರಿಪೂರ್ಣಗೊಳಿಸಿತು. ಅದೇ ರೀತಿ ಅವನು ಪುಸ್ತಕವನ್ನು ಓದಿದನು. ಇಲ್ಲಿ ನೋಡ್ರಿ, ಪುಸ್ತಕವನ್ನು ಅನ್ನೋದ್ರಲ್ಲಿ ಅನ್ನು ಅಂತಕ್ಕಂಥ ಒಂದು ಪ್ರತ್ಯಯ ಇದೆ. ಹಾಗಾಗಿ ಈ ವಾಕ್ಯವನ್ನು ಅನ್ನು ಅಂತಕ್ಕಂಥ ಪ್ರತ್ಯಯ ಪುಸ್ತಕಕ್ಕೆ ಸೇರಿ ಆ ವಾಕ್ಯವನ್ನು ಪರಿಪೂರ್ಣ ಮಾಡಿತು. ಈ ರೀತಿ ಏನಾಗುತ್ತೆ, ನಮಗೆ ಪ್ರತ್ಯಯಗಳು ಒಂದು ವಾಕ್ಯವನ್ನು ಅಥವಾ ಒಂದು ಪದವನ್ನು ಪರಿಪೂರ್ಣತೆಗೊಳಿಸುತ್ತೆ. ಅದೇ ರೀತಿ ನೋಡಿ ಮಕ್ಕಳಲ್ಲಿ, ಮಕ್ಕಳು ಶಾಲೆಯಲ್ಲಿ ಇದ್ದಾರೆ. ಮಕ್ಕಳು ಎಲ್ಲಿದ್ದಾರೆ?
ಶಾಲೆಯಲ್ಲಿ ಇದ್ದಾರೆ, ಮಕ್ಕಳು ಶಾಲೆಯಲ್ಲಿ ಇದ್ದಾರೆ. ಅಲ್ಲಿ ಅಂತಕ್ಕಂಥ ಪ್ರತ್ಯಯವನ್ನು ಇಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಇಂತಹ ವಾಕ್ಯಗಳಲ್ಲಿರ್ತಕ್ಕಂಥ ರಾಮನು ಅಂತಕ್ಕಂಥ ಉ ಪ್ರತ್ಯಯ, ಪುಸ್ತಕವನ್ನು ಅಂತಕ್ಕಂಥ ಅನ್ನು ಪ್ರತ್ಯಯ, ಶಾಲೆಯಲ್ಲಿ ಎಂಬ ಪದದಲ್ಲಿರ್ತಕ್ಕಂಥ ಅಲ್ಲಿ ಪ್ರತ್ಯಯಗಳು ಏನು ಮಾಡ್ತಾವ, ಇವು ಅಂತ್ಯದಲ್ಲಿ ಬರುವುದರಿಂದ ಇವುಗಳನ್ನು ನೋ, ನು, ನಲ್ಲಿ ಎಂಬ ವಿಭಕ್ತಿ ಪ್ರತ್ಯಯಗಳಿಂದ ಈ ವಾಕ್ಯಗಳು ಏನಾಗ್ತಾವ, ನಮಗೆ ಪರಿಪೂರ್ಣವಾದ ವಿವರಣೆಯನ್ನು, ಪರಿಪೂರ್ಣವಾದ ಅರ್ಥವನ್ನು ನೀಡ್ತಾವ ಅಂಥೇಳಿ ನಾವಿಲ್ಲಿ ತಿಳ್ಕೊಬೋದು. ಅದೇ ರೀತಿಯಾಗಿ ಈ ವಿಭಕ್ತಿ ಪ್ರತ್ಯಯಗಳು ಇದ್ವು ಅಂತಂದ್ರೆ ಏನು ಮಾಡ್ತವೆ ಇವು ಕೆಲಸಗಳನ್ನು ಅಂದರೆ ಇವು ಏನನ್ನು ನಮಗೆ ಕೊಡ್ತಾವ. ವಿಭಕ್ತಿ ಪ್ರತ್ಯಯಗಳು ಅವುಗಳಿಂದ ನಾವು ಏನು ತಿಳ್ಕೊಳ್ತೀವಿ ಅಂತಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾವೆ. ನೋಡ್ರಿ ಇಲ್ಲಿ ಮುಂದಿನ ಸ್ಲೈಡ್ ಒಳಗೆ ನೋಡೋಣ ಅದನ್ನು. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಹೇಗೆ ಉತ್ತರಗಳನ್ನು ನೀಡ್ತವೆ ಇವು ಅಂತಂದರೆ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದೀವಿ. ಈಚೆ ಕಡೆ ಯಾವ ಪ್ರಶ್ನೆಗೆ ಯಾವ ವಿಭಕ್ತಿ ಪ್ರತ್ಯಯ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರಾಮನು ಊರಿಗೆ ಹೋದನು ಅಂತೇಳಿದೆ. ರಾಮನು ಊರಿಗೆ ಹೋದನು. ಇಲ್ಲಿ ನೋಡ್ರಿ ಯಾರು ಊರಿಗೆ ಹೋದ್ರು ಅಂತಕ್ಕಂಥ ಪ್ರಶ್ನೆಗೆ ಒಂದು ಕರ್ತೃ ಯಾರಿಲ್ಲಿ, ರಾಮ ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಯಾರು ಊರಿಗೆ ಹೋದ್ರಿ ಇಲ್ಲಿ, ರಾಮ ಊರಿಗೆ ಹೋದ. ಹಾಗಾಗಿ ಇಲ್ಲೊಂದು ಯಾವುದೋ ಪ್ರತ್ಯಯ ಇದೆ ನೋಡ್ರಿ, ಇಲ್ಲಿ ಊ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ. ರಾಮನು ಎಲ್ಲಿ ಹೋದ್ರಿ, ಊರಿಗೆ ಹೋದ. ಯಾರು ಊರಿಗೆ ಹೋದರು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಪ್ರಥಮ ವಿಭಕ್ತಿ ಪ್ರತ್ಯಯ ಊ ಆದಂಥ ಪ್ರತ್ಯಯ ಏನಾಗುತ್ತೆ ನಮಗೆ ಆನ್ಸರನ್ನು ಮಾಡುತ್ತೆ. ನೆಕ್ಸ್ಟು ಅವನು ಪುಸ್ತಕವನ್ನು ಓದಿದನು. ಅವನು ಪುಸ್ತಕವನ್ನು ಓದಿದನು. ಯಾರೋ ಒಬ್ಬ ವ್ಯಕ್ತಿ ಅದಾನ, ಪುಸ್ತಕ ಓದಿದಾನಂತ. ಹಾಗಾದರೆ ಏನು ಓದಿದಾನ, ಏನನ್ನು ಓದಿದನು ಎಂಬ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಅನ್ನು ಅಂತಕ್ಕಂಥ ಅಲ್ಲಿ ಏನಿರುತ್ತೆ, ಅನ್ನು ಅಂತಕ್ಕಂಥ ಪ್ರತ್ಯಯಕ್ಕೆ ಇದು ಉತ್ತರವನ್ನು ನೀಡುತ್ತೆ. ನೋಡ್ರಿ ಒಂದು ವಿಭಕ್ತಿ ಪ್ರತ್ಯಯ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಗೆ ನೀಡುತ್ತೆ ಅಂಥೇಳಿ. ಅವನು ಪೆನ್ನಿನಿಂದ ಬರೆದನು. ಅವನು ಏನೋ ಬರಿತಿದ್ದಾನ, ಯಾವುದರಿಂದ ಬರೆದ ಅಂತ ಕೇಳಿದ್ದಾರೆ ಯಾರು, ಯಾವುದರಿಂದ ಬರೆದನು ಅಂತ ಯಾರೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ನೋಡ್ರಿ, ಎದರಿಂದ ಬರೆದ, ಪೆನ್ನಿನಿಂದ ಬರೆದನು. ಇಲ್ಲಿ ಇಂದ ಅಂತಕ್ಕಂಥ ಪ್ರತ್ಯಯ ಇರೋದ್ರಿಂದ ಏನಾಗುತ್ತೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತೆ. ಅದೇ ರೀತಿ ಅವನು ಸೀತೆಗೆ ಹೂ ಕೊಟ್ಟನು. ಯಾರೋ ಒಬ್ಬ ಬಂದಿದ್ದಾನೆ, ಹೂ ಕೊಟ್ಟನ. ಯಾರಿಗೆ ಹೂ ಕೊಟ್ಟನು, ಯಾರಿಗೆ ಹೂ ಕೊಟ್ಟನು ಅಂದರೆ ಯಾರಿಗೆ ಎಂಬ ಪ್ರಶ್ನೆಗೆ ವಿಭಕ್ತಿ ಪ್ರತ್ಯಯ ಗೆ ಅಂತಕ್ಕಂಥ ಒಂದು ಪ್ರತ್ಯಯ ಸೀತೆಗೆ ಹೂ ಕೊಟ್ಟನು ಅಂಥೇಳಿ ಆಗುತ್ತೆ. ಅಂತಂದರೆ ಇಲ್ಲಿ ಸೀತೆಗೆ ಅಂತಕ್ಕಂಥದ್ದು ನಮಗೆ ಪ್ರತ್ಯಯದಿಂದ ಆ ಪೂರ್ತಿ ಉತ್ತರವನ್ನು ಕೊಡುತ್ತೆ. ಅದೇ ರೀತಿ ಅವನು ಮನೆಯಿಂದ ಹೊರಟನು. ಎಲ್ಲಿಂದ ಹೊರಟನು, ಮನೆಯಿಂದ ಅಂದರೆ ಯಾವ ಸ್ಥಳದಿಂದ ಹೊರಟನು ಅಂತಕ್ಕಂಥ ಪ್ರಶ್ನೆಗೆ ನಮಗೇನಾಗುತ್ತಾ, ಮನೆಯಿಂದ ಹೊರಟನು ಅಂತಕ್ಕಂಥ ಉತ್ತರವನ್ನು ಈ ವಿಭಕ್ತಿ ಪ್ರತ್ಯಯಗಳು ಉತ್ತರಗಳನ್ನು ನೀಡ್ತಾ ಹೋಗುತ್ತೆ. ಇನ್ನೊಂದಿದೆ ನೋಡ್ರಿ, ಇದು ರಾಮನ ಮನೆ. ಕೇಳ್ತಾನೆ, ಇದು ಯಾರ ಮನಿಪ ಅಂತ ಕೇಳ್ತಾರೆ, ಯಾರನ್ನೋ ಕೇಳ್ತಾರೆ. ಆಗ ಯಾರ ಮನೆ ಅಂತ ಕ್ವಶನ್ಗಿದೆಯಲ್ಲ, ಇದಕ್ಕೆ ಆನ್ಸರ್ ಮಾಡೋದದ ಇದು ರಾಮನ ಮನೆ ಅಂಥೇಳಿ ಅಪ್ರತ್ಯಯ ಸೇರಿಕೊಂಡು ಏನಾಗುತ್ತೆ ಅದಕ್ಕೆ ಆನ್ಸರನ್ನು ಉತ್ತರವನ್ನು ನೀಡ್ತಕ್ಕಂಥದ್ದು. ಅದೇ ರೀತಿ ರಾಮನು ಶಾಲೆಯಲ್ಲಿ ಇದ್ದಾನೆ. ರಾಮನು ಶಾಲೆಯಲ್ಲಿ ಇದ್ದಾನೆ ಅಂತೇಳಿರುತ್ತೆ. ರಾಮ ಎಲ್ಲಿದ್ದಾನ ಅಂಥೇಳಿ ಕ್ವಶನನ್ನು ಹಾಕಿದ್ರಿ ಅಂತಂದರೆ ಅವನು ಶಾಲೆಯಲ್ಲಿ ಇದ್ದಾನೆ. ಅಲ್ಲಿ ಎಂಬ ಪ್ರತ್ಯಯದಿಂದ ರಾಮ ಎಲ್ಲಿದಾನ ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ, ಅಲ್ಲಿ ಎಂಬ ಪ್ರತ್ಯಯದಿಂದ ರಾಮ ಎಲ್ಲಿದಾನ ಅಂಥೇಳಿ, ಎಂಬ ಪ್ರತ್ಯಯದಿಂದ ಇದು ಯಾರ ಮನೆ ಅಂಥೇಳಿ, ಇಂದ ದೆಸೆಯಿಂದ ಅಂಥೇಳಿ ಎಂಬ ಪ್ರತ್ಯಯದಿಂದ ಯಾವ ಸ್ಥಳದಿಂದ ಬಂದ ಅಂಥೇಳಿ, ಸೀತೆಗೆ ಗೆ ಎಂಬ ಪ್ರತ್ಯಯದಿಂದ ಯಾರಿಗೆ ಕೊಟ್ಟನು ಎಂಬಂಥೇಳಿ. ಹೀಗೆ ಈ ಪ್ರತ್ಯಯಗಳಿಂದ ಯಾರಿಗೆ, ಯಾರಿಂದ, ಎಲ್ಲಿ ಮತ್ತು ಯಾರ ಮನೆ ಯಾವುದರಿಂದ ಏನನ್ನು ಮಾಡುತ್ತಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳಿಗೆ
ಈ ನಮ್ಮ ಕನ್ನಡ ವ್ಯಾಕರಣದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ಮಹತ್ವದ ಅರ್ಥಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾ ಹೋಗುತ್ತವೆ. ಹಾಗಾಗಿ ಈ ವ್ಯಾಕರಣದೊಳಗೆ ಯಾಕಿಷ್ಟು ಮಹತ್ವ ಇದೆ ಅಂತಂದರೆ ವಿಭಕ್ತಿ ಪ್ರತ್ಯಯಗಳಿಗೆ, ಈ ವಿಭಕ್ತಿ ಪ್ರತ್ಯಯಗಳಿರಲಿಲ್ಲಪ್ಪ ಅಂತಂದರೆ ನಮಗೆ ಕನ್ನಡವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಮಾತನಾಡೋಕ್ಕೆ ಬರ್ತಿದ್ದಿಲ್ಲ. ಹಾಗಾಗಿ ಯಾವ್ಯಾವ ವಿಭಕ್ತಿ ಪ್ರತ್ಯಯಗಳು ನೋಡ್ರಿ, ಪ್ರಸ್ತುತ ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳದಾವ. ನಾವು ಪ್ರಸ್ತುತ ಬಳಸ್ತಕ್ಕಂತಹ ಮಹತ್ವದ 7 ವಿಭಕ್ತಿ ಪ್ರತ್ಯಯಗಳು ಕನ್ನಡದೊಳಗೆ ಪ್ರಸ್ತುತ 7 ವಿಭಕ್ತಿ ಪ್ರತ್ಯಯಗಳದಾವ. ಯಾವುವು ವಿಭಕ್ತಿ ಪ್ರತ್ಯಯಗಳು? ಪ್ರಥಮ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ, ತೃತೀಯ ವಿಭಕ್ತಿ ಪ್ರತ್ಯಯ, ಚತುರ್ಥ ವಿಭಕ್ತಿ ಪ್ರತ್ಯಯ, ಪಂಚಮಿ ವಿಭಕ್ತಿ ಪ್ರತ್ಯಯ, ಷಷ್ಠಿ ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇವು ಪ್ರಸ್ತುತದಲ್ಲಿ ಇರ್ತಕ್ಕಂಥ 7 ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ. ಇಲ್ಲೊಂದಿದೆ ನೋಡ್ರಿ, ಸಂಬೋಧನಾ ವಿಭಕ್ತಿ ಪ್ರತ್ಯಯ ಅಂಥೇಳಿ. ಇದು 8ನೇ ವಿಭಕ್ತಿ ಪ್ರತ್ಯಯ ಕನ್ನಡದೊಳಗೆ ಇದೆ. ಐಚ್ಛಿಕ ಅಂತಂದರೆ ಇದನ್ನು ನಾವು ಬಳಸೋದು ಬಹಳ ಕಡಿಮೆ. ಹಾಗಾಗಿ ಕನ್ನಡದೊಳಗೆ ಒಂದು ಸಾಮಾನ್ಯವಾಗಿ ಸಂಬೋಧನಾ ವಿಭಕ್ತಿ ಪ್ರತ್ಯಯವನ್ನು ಆವಾಗವಾಗ ಬಳಸ್ತಾರೆ, ಆದರೆ ಬಹಳ ಕಡಿಮೆ ಆಗಿರೋದ್ರಿಂದ ಬಳಕೆಯಲ್ಲಿ ಇದರ ಅವಶ್ಯಕತೆ ಬಳಕೆಯಲ್ಲಿ ಬಹಳ ಕಡಿಮೆ ಇರೋದ್ರಿಂದ ಈ ವಿಭಕ್ತಿ ಪ್ರತ್ಯಯವನ್ನು ನಾವು ಏನು ಮಾಡ್ತೀವಿ, ಬಳಸೋದು ಬಹಳ ಕಡಿಮೆ. ಹಾಗಾಗಿ ಯಾವುವು ಅಂತಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯ, ಅದರ ಪ್ರತ್ಯಯ ಯಾವುದಪ್ಪ ಅಂತಂದರೆ ಪ್ರಥಮ ಉ ಅಂತಕ್ಕಂಥದ್ದು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಅಕ್ಕೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಈ 7 ವಿಭಕ್ತಿ ಪ್ರತ್ಯಯಗಳು ನಮ್ಮ ಕನ್ನಡದಲ್ಲಿ ವಾಕ್ಯ ರಚನೆಯಲ್ಲಿ ಆಗಿರಬಹುದು, ಮಾತನಾಡೋಕ್ಕಾಗಿರಬಹುದು, ಹಲವಾರು ರೀತಿಯಲ್ಲಿ ಏನು ಪ್ರಮುಖ ಪಾತ್ರ ವಹಿಸ್ತವೆ. ಅದೇ ಸಂಬೋಧನಾ ಅಂತಕ್ಕಂಥದ್ದು ಆ, ಎ, ಇರ ಅಂತಕ್ಕಂತಹ ಈ 7 ವಿಭಕ್ತಿ ಪ್ರತ್ಯಯಗಳನ್ನು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಹಲವಾರು ಬಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದರೆ ಏನಾಗುತ್ತೆ, ಹಲವಾರು ಬಾರಿ ಈ ಗೆ, ಕೆ, ಅಕ್ಕೆ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯ? ರಾಮ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ವಿಭಕ್ತಿ ಪ್ರತ್ಯಯಗಳಿಗೆ ಒಂದು ಹೆಸರನ್ನು ತಗೊಂಡು ಇಲ್ಲಿ ರಾಮ ಅಂತಕ್ಕಂಥ ಒಂದು ನಾಮ ಪ್ರಕೃತಿಯನ್ನು ತಗೊಂಡೆ ಅಂತ ತಿಳ್ಕೊಡ್ರಿ. ರಾಮ ಅಂತಕ್ಕಂಥದ್ದು ನಾಮ ಪ್ರಕೃತಿಯನ್ನು ತಗೊಂಡ್ರೆ ರಾಮನು ಅಂತಕ್ಕಂಥದ್ದು ಆಗುತ್ತೆ. ಹೂವನ್ನು ಸೇರಿಸಿದರೆ ರಾಮನು, ರಾಮನನ್ನು, ರಾಮನಿಂದ, ರಾಮನಿಗೆ, ರಾಮನ ದೆಸೆಯಿಂದ, ರಾಮನ, ರಾಮನಲ್ಲಿ ಅಂಥೇಳಿ ಏನಾಗುತ್ತೆ, ಪ್ರತಿಯೊಂದು ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿ ಮುಂದೆ ಹಚ್ಚುತ್ತಾ ಹೋದಂತೆ ನಾಮ ಪ್ರಕೃತಿಗಳಿದ್ದದ್ದು ನಾಮ ಪದಗಳಾಗಿ ನಮ್ಮ ವಾಕ್ಯ ರಚನೆ ಮತ್ತು ಮಾತನಾಡಲು ಈ ಕನ್ನಡ ವ್ಯಾಕರಣ ವಿಭಕ್ತಿ ಪ್ರತ್ಯಯಗಳು ಪ್ರಮುಖವಾದ ಪಾತ್ರ ವಹಿಸ್ತವೆ. ಹಾಗಾಗಿ ಈ ಪ್ರತಿಯೊಂದು ವಿಭಕ್ತಿ ಪ್ರತ್ಯಯಗಳನ್ನು ನಾವು ಒಂದೊಂದಾಗಿ ಉದಾಹರಣೆಗಳ ಮೂಲಕ ಇವುಗಳನ್ನು ಅರ್ಥ ಮಾಡ್ಕೊತ ಹೋಗೋಣ.